ಇಂದಿನ ವಿಚಾರಮಾಲಾ ಸಂಚಿಕೆ 4ನ್ನು ಮಂಡಿಸಲಿರುವವರು ಪತ್ರಿಕಾ ಮಾಧ್ಯಮದ ಅಂಕಣಕಾರರು ಹಾಗೂ ಕಾರ್ಕಳ ಕೋಆಪರೇಟಿವ್ ಸೊಸೈಟಿನ ನಿವೃತ್ತ CEO ಹಾಗೂ ರಾಷ್ಟ್ರೀಯ ಸ್ವಯಂಸೇವಕ ಸಂಘದ ಕಾರ್ಯಕರ್ತ ಆನಂದ್ ಭಟ್ ಅವರು. ಎಲ್ಲರಿಗೂ ವಂದಿಸುತ್ತಾ, ನನಗೆ ಕೊಟ್ಟಿರುವಂತಹ ಭಾರತ ದರ್ಶನ ಅಥವಾ ಸರಳವಾಗಿ ಹೇಳುವುದಾದರೆ ನಮ್ಮ ದೇಶದ ಪರಿಚಯವನ್ನು ಮಾಡಿಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ನಮ್ಮ ದೇಶ ಭಾರತ ಅಂತ ಹೇಳಿದ ಕೂಡಲೇ ನಮಗೆ ರಾಮಾಯಣ ಮಹಾಭಾರತ, ಅದಾದ ನಂತರ 1000 ವರ್ಷಗಳ ಕಾಲ ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿದಂಥ ಇತಿಹಾಸ, ಹಾಗೂ ಆ ನಂತರ ಬ್ರಿಟಿಷರ ವಿರುದ್ಧ ನಮ್ಮ ಭಾರತೀಯರು ಮಾಡಿದಂಥ ಸ್ವಾತಂತ್ರ್ಯ ಹೋರಾಟ, ಆ ನಂತರ ಆಧುನಿಕ ಭಾರತದ ಒಂದಿಷ್ಟು ಮಾಹಿತಿಗಳು ನಮಗೆ ಬರ್ತವೆ. ಆದರೆ ಭಾರತ ಅಂತ ಹೇಳಿದರೆ ಇಷ್ಟೇ ಅಲ್ಲ. ಭಾರತ ಜಗತ್ತಿನ ಅತ್ಯಂತ ಪುರಾತನವಾದಂತಹ ದೇಶ. ಇಡೀ ಜಗತ್ತಿಗೆ ಶ್ರೇಷ್ಠವಾದಂಥ ಆಧ್ಯಾತ್ಮಿಕ ಸಾಂಸ್ಕೃತಿಕ ಮೌಲ್ಯಗಳನ್ನು ಕೊಟ್ಟಂತಹ ದೇಶ ನಮ್ಮದು. ಜಗತ್ತಿನ ಜನರಿಗೆ ಬದುಕುವ ದಾರಿಯನ್ನು, ಜೀವನ ಮೌಲ್ಯಗಳನ್ನು ತಿಳಿಸಿದಂತಹ ಸಂಸ್ಕೃತಿ ನಮ್ಮದು. ಭಾರತ ಅದು ಯಾವತ್ತೂ ಒಂದು ದೇಶವಾಗಿ ಕೆಲಸ ಮಾಡಲಿಲ್ಲ. ಭಾರತ ಇಡೀ ಜಗತ್ತಿನ ತಾಯಿಯ ರೂಪದಲ್ಲಿ ಅದು ಜಗತ್ತಿನ ಜನರಿಗೆ ಮಾರ್ಗದರ್ಶನ ಮಾಡಿತು. ನಮ್ಮ ಮಂತ್ರಗಳಲ್ಲೇ ಹೇಳೋದಾದರೆ ಸರ್ವೇ ಜನ ಸುಖಿನೋ ಭವಂತು ಸರ್ವೇ ಸಂತು ನಿರಾಮಯ ಅಂತೇಳಿ ನಾವು ಹೇಳ್ತೇವೆ. ಇದನ್ನು ಸ್ಥೂಲವಾಗಿ ನೋಡುವಾಗ ನಾವು ಯಾವತ್ತು ಭಾರತಸ್ಯ ಜನಾಃ ಸುಖಿನೋ ಭವಂತು ಅಂತೇಳಿ ಹೇಳಲಿಲ್ಲ. ಈ ರೀತಿ ಭಾರತೀಯರಲ್ಲಿ ಯಾವತ್ತು ವೈಶ್ವಿಕ ದೃಷ್ಟಿಕೋನವನ್ನು ನಾವು ಕಾಣಬಹುದು. ಇಂತಹ ಭಾರತದ ಒಂದೊಂದು ಇತಿಹಾಸದ ಕಾಲಘಟ್ಟಗಳನ್ನು ನೋಡಿದಾಗಲೂ ಭಾರತ ಒಂದು ಮೃತ್ಯುಂಜಯ ಚಿರಂತನ ರಾಷ್ಟ್ರ ಅಂಥೇಳಿ ನಾವು ಭಾವಿಸಬಹುದು. ಭಾರತದ ಹಿರಿಮೆ ಗರಿಮೆಯ ಬಗ್ಗೆ ಒಂದು ಕವಿತೆ ಇದೆ. ये वंदन की धरती है, ये अभिनंदन की धरती है. ये ವಂದನ್ ಕಿ ಧರ್ತಿ ಹೈ ಅಂದರೆ ಇದು ವಂದನೆಗೆ ಯೋಗ್ಯವಾದಂತಹ ಭೂಮಿ, ಇದು ಅಭಿನಂದನೆಗೆ ಯೋಗ್ಯವಾಗಿದ್ದಂತಹ ಭೂಮಿ. ये अर्पण की धरती है, ये तर्पण की धरती है. ಅಥವಾ ಈ ಅರ್ಪಣ ಕಿ ಭೂಮಿ ಹೈ, ತರ್ಪಣ ಕಿ ಭೂಮಿ ಹೈ ಅಂದರೆ ಇದು ಸಮರ್ಪಣೆಗೆ ಶ್ರೇಷ್ಠವಾದಂತಹ ಭೂಮಿ. ಹಾಗೆ ಎಲ್ಲ ರೀತಿಯ ಶ್ರೇಷ್ಠ ವಿಚಾರಗಳನ್ನು ಕೊಡಲಿಕ್ಕೆ ಶ್ರೇಷ್ಠವಾದಂತಹ ಭೂಮಿ ಈ ತಾಯಿ ಭಾರತಿ. इसके नदी नदी हमारे लिए गंगा है, इसके कंकड़ कंकड़ हमारे लिए शंकर है. जिएंगे तो इस भारत के लिए जिएंगे, मरेंगे तो इस भारत के लिए मरेंगे. और मरने के बाद गंगा में बहती हुई हमारे अस्थि में कोई कान खोलकर कान लगाकर सुने तो तब भी एक ही आवाज़ निकलेगा, भारत माता की जय. ಭಾರತದ ಮಾಜಿ ಪ್ರಧಾನಿಯಾಗಿದ್ದಂತಹ ಅಟಲ್ ಬಿಹಾರಿ ವಾಜಪೇಯಿಯವರು ಈ ಕವಿತೆಯ ಸಾಲುಗಳನ್ನು ನಿಮ್ಮ ಮುಂದೆ ಇಡುವುದರೊಂದಿಗೆ ಭಾರತದ ಮಹಾನತೆಯ ಪರಿಚಯವನ್ನು ನಾವು ಮಾಡಿಕೊಳ್ಳಬಹುದಾಗಿದೆ. ಈ ರಾಷ್ಟ್ರದ ಬಗ್ಗೆ ಹೇಳೋದಾದರೆ ದೇವತೆಗಳು ಹಾಡಿ ಹೊಗಳಿದಂತಹ ದೇಶ ಇದು. ಒಂದು ಶ್ಲೋಕ ಬರುತ್ತೆ, ಗಾಯಂತಿ ದೇವಾ ಕಿಲಗೀತಗಾನಿ ಧನ್ಯಾಸ್ತು ಹೇ ಭಾರತ ಭೂಮಿ ಭಾಗೆ ಸ್ವರ್ಗಾಪವರ್ಗಾಸ್ ಪದವಿ ಹೇತುಭೂತೆ ಭವಂತಿ ಭೂಯ ಪುರುಷಸ್ವರತ್ವಾತ್. ಭಾರತವನ್ನು ದೇವತೆಗಳು ಹಾಡಿ ಹೊಗಳಿದ್ದಾರೆ. ಜಗತ್ ಬ್ರಹ್ಮಾಂಡದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಭೂಮಿ ಭಾರತ. ಯಾಕಂತ ಹೇಳಿದ್ರೆ ದೇವತೆಗಳು ಹಾಡಿ ಹೊಗಳಿದ್ದು ಯಾಕಂತ ಹೇಳಿದ್ರೆ ಸ್ವರ್ಗಕ್ಕೆ ಮೋಕ್ಷಕ್ಕೆ ಮುಕ್ತಿದಾಯಿನಿಯಾದಂತಹ ಭೂಮಿ ಭಾರತ. ಈ ಭಾರತದಲ್ಲಿ ಜನ್ಮ ತಾಳಬೇಕಾದರೆ ಸಾವಿರ ವರ್ಷಗಳ ಪುಣ್ಯ ಮಾಡಬೇಕು ಅಂಥೇಳಿ ದೇವತೆಗಳು ಒಂದು ಕಡೆ ಹೇಳ್ತಾರೆ. ಇನ್ನು ಶ್ರೀಮದ್ ಭಾಗವತದಲ್ಲಿ ಒಂದು ಕಡೆ ಹೇಳ್ತದೆ, ಸ್ವರ್ಗದಲ್ಲಿ 10 ಯುಗಗಳನ್ನು ಕಳೆಯುವುದಕ್ಕಿಂತ ಭಾರತದಲ್ಲಿ ಕೆಲವೇ ಕ್ಷಣಗಳನ್ನು ಕಳೆದರೂ ಅದು ಜೀವನದ ಶ್ರೇಷ್ಠ ಭಾಗ ಆಗ್ತದೆ ಅಂಥೇಳಿ ಭಾಗವತ ಹೇಳ್ತದೆ. ಹೀಗೆ ನಮ್ಮ ದೇಶವನ್ನು ಕೇವಲ ಹಿಂದೆ ಪುರಾತನ ಕಾಲದಲ್ಲಿ ಮಾತ್ರವಲ್ಲ, ಆಧುನಿಕ ಕವಿಗಳು ಅಂತ ಹೇಳುವ ಕವಿ ರವೀಂದ್ರನಾಥ್ ಠಾಗೋರ್ ಒಂದು ಕಡೆ ಹೇಳ್ತಾರೆ, ದೇವಿ ಭುವನ ಮನಮೋಹಿನಿ
ನೀಲ ಸಿಂಧೂ ಜಲ ದೌತ ಚರಣತಲ. ಅಮ್ಮ, ಜಗತ್ತಿನ ಬ್ರಹ್ಮಾಂಡವನ್ನು ಮೋಹಿಸುವಂತಹ ತಾಯಿ, ನಿನ್ನ ಕಾಲನ್ನು ಆ ಸಾಗರ ಅಥವಾ ಸಮುದ್ರ ರಾಜ ನಿತ್ಯ ತೊಳೆಯುತ್ತಾ ಇದ್ದಾನಲ್ಲ, ಅಂತಹ ಶ್ರೇಷ್ಠ ತಾಯಿ ನೀನು ಅಂಥೇಳಿ ರವೀಂದ್ರನಾಥ ಠಾಗೂರರು ಹೇಳಿದರು. ಒಂದು ಕಡೆ ಕನ್ನಡದ ಕವಿಗಳು ಏನು ಕಡಿಮೆ ಏನಿಲ್ಲ. ಕುವೆಂಪು ಅವರು ಹೇಳಿದರು, ಭರತ ಖಂಡದ ಹಿತವೇ ನನ್ನ ಹಿತವೆಂದು, ಭರತ ಮಾತೆಯ ಮತವೇ ನನ್ನ ಮತವೆಂದು, ಭಾರತಾಂಬೆಯ ಸುತರಿ ಸೋದರರೆಂದು, ಭಾರತಾಂಬೆಯ ಮುಕ್ತಿಯನಗೆಂದು ಅಂಥೇಳಿ ಕರ್ನಾಟಕದ ಕವಿ, ರಾಷ್ಟ್ರಕವಿ ಕುವೆಂಪು ಅವರು ಒಂದು ಸಲ ಹೇಳಿದರು, ಅವರ ಒಂದು ಹಾಡಿನಲ್ಲಿ ಹೇಳಿದರು. ಹೀಗೆ ಇನ್ನೊಬ್ಬರು ಕರ್ನಾಟಕದ ಒಬ್ಬರು ಕವಿ ಹೇಳ್ತಾರೆ, ಧರೆಗವತರಿಸಿದೆ ಸ್ವರ್ಗದ ಸ್ಪರ್ಧಿಯು ಸುಂದರ ತಾಯ್ಮೆಲವು, ದೇವಿ ನಿನ್ನಯ ಸೊಬಗಿನ ಮಹಿಮೆ ಬಣ್ಣಿಸಲು ಅಸದಳವು. ಅಮ್ಮ, ನೀನು ಧರೆಗವತರಿಸಿದಂತಹ ಸ್ವರ್ಗದ ದೇವತೆ ನೀನು. ದೇವಿ ನಿನ್ನಯ ಸೊಬಗಿನ ಇದನ್ನು ನಿನ್ನ ಸೌಂದರ್ಯವನ್ನು ಬಣಿಸಲಿಕ್ಕೆ ಆಗೋದಿದ್ದಷ್ಟು ನೀನು ಸೌಂದರ್ಯವತಿಯಾಗಿದ್ದೆ. ಧವಳ ಹಿಮಾಲಯ ಮುಕುಟದ ಮೆರುಗು, ಕಾಲು ತೊಳೆಯುತ್ತಿದೆ ಜಲದಿಯ ಬುರುಗು, ಗಂಗಾ ಬಯಲಿದು ಹಸಿರಿನ ಸೆರಗು ಅಂತೇಳಿ ಆ ಕವಿ ಹಾಡಿ ಹೊಗಳಿದರು. ಅಮ್ಮ, ನೀನು ಎಷ್ಟು ಶ್ರೇಷ್ಠಲಾಗಿದ್ದೆ ಅಂತ ಹೇಳಿದರೆ, ಕೈಲಾಸದ ಶಿವನ ವಾಸಸ್ಥಾನವಾಗಿರುವಂತಹ ಬೆಳ್ಳಿಯ ಕಿರೀಟದಂತಿರುವಂತಹ ಹಿಮಾಲಯ ನಿನಗೆ ಪ್ರಚತ ಕಿರೀಟವಾಗಿ ಶೋಭೆಯನ್ನು ಕೊಡ್ತಾ ಇದೆ. ಅದೇ ರೀತಿ ನಿನ್ನ ಕಾಲುಗಳನ್ನು ಆ ಸಮುದ್ರ ರಾಜ ನಿನ್ನ ಕಾಲುಗಳಿಗೆ ನೀರಿನಿಂದ ಅಪ್ಪಳಿಸಿದರೆ ನೋವಾಗ್ತದೆ ಅಂಥೇಳಿ ಬರೀ ನೊರೆಯಿಂದ ನಿನ್ನ ಕಾಲುಗಳನ್ನು ನಿತ್ಯ ತೊಳೆಯುತ್ತಾ ಇದ್ದಾನಲ್ಲ. ಗಂಗೆ, ದೇವಲೋಕದ ಗಂಗೆ ಈ ದೇಶದಲ್ಲಿ ಹರಿದು ತನ್ನ ಶ್ವೇತವರ್ಣ, ನೀಲವರ್ಣ ಹಾಗೂ ಅಕ್ಕಪಕ್ಕದ ಭೂಮಿಗಳನ್ನು ಹಸಿರಾಗಿ ಮಾಡಿ ಬಿಳಿ, ನೀಲ ಹಾಗೂ ಹಸಿರು ವರ್ಣದ ಸೀರೆಯಂತೆ ನಿನ್ನನ್ನು ತೊಟ್ಟಿ ಕಂಗೊಳಿಸುವಂತೆ ಮಾಡಿದ್ದಾಳೆ. ಅಂತಹ ಭೂಮಿ ತಾಯಿ ನೀನು. ಈ ರೀತಿ ಭಾರತವನ್ನು ಅನೇಕ ಕವಿಗಳು ಅನೇಕ ರೀತಿಯ ಅದು ಪುರಾಣಗಳಿರ್ಬೋದು, ವೇದಗಳಿರ್ಬೋದು, ಎಲ್ಲ ಕಡೆಗಳಲ್ಲಿ ಭಾರತವನ್ನು ಹಾಡಿ ಹೊಗಳಿದಂತಹ ಉಲ್ಲೇಖಗಳನ್ನು ನಾವು ಕಾಣ್ತಾ ಇದ್ದೇವೆ. ಕೇವಲ ಭಾರತ ಮಾತ್ರವಲ್ಲ, ಭಾರತವನ್ನು ಹೊಗಳಿದ್ದು ಕೇವಲ ಭಾರತೀಯರು ಮಾತ್ರವ. ಜಗತ್ತಿನ ಅನೇಕ ತತ್ವಶಾಸ್ತ್ರಜ್ಞರು, ಕವಿಗಳು, ಸಾಹಿತಿಗಳು, ರಾಜಕೀಯ ನಾಯಕರು ಇವರು ಸಮೇತ ಭಾರತವನ್ನು ಹಾಡಿ ಹೊಗಳಿದಂತಹ ಘಟನೆಗಳು, ಸಂಗತಿಗಳು ಇತಿಹಾಸದಲ್ಲಿದೆ. ನಮಗೆ ಗೊತ್ತುಂಟು, ಜಗತ್ತನ್ನು ಜಯಿಸಿದಂತಹ ಚಕ್ರವರ್ತಿ ಅಲೆಕ್ಸಾಂಡರ್ ಅಂತೇಳಿ ಹೇಳ್ತೇವೆ ನಾವು. ಆದರೆ ಈ ಅಲೆಕ್ಸಾಂಡರ್ ಭಾರತವನ್ನು ಜಯಿಸಲಿಕ್ಕಾಗಲಿಲ್ಲ. ಆತ ಜಗತ್ತನ್ನು ಗೆಲ್ಲಲಿಕ್ಕೆ ಹೊರಡುವಂತಹ ಸಂದರ್ಭದಲ್ಲಿ ಅವರ ಗುರುಗಳಾದ ಅರಿಸ್ಟಾಟಲ್ನನ್ನು ಆಶೀರ್ವಾದ ಕೇಳಲಿಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಅರಿಸ್ಟಾಟಲ್ ಹೇಳ್ತಾನೆ, ಅಲೆಕ್ಸಾಂಡರ್, ನೀನು ಜಗತ್ತನ್ನು ಗೆಲ್ಲಬಹುದು, ಭಾರತವನ್ನು ನಿನ್ನ ಕೈಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಆ ದೇಶಕ್ಕೆ ನೀನು ಶತ್ರುವಾಗಿ ಹೋಗಬೇಡ, ಆ ದೇಶಕ್ಕೆ ನೀನು ವೈರಿಯಾಗಿ ಹೋಗಬೇಡ, ನೀನು ಆಕ್ರಮಣಕಾರಿಯಾಗಿ ಹೋಗಬೇಡ, ಆ ದೇಶಕ್ಕೆ ನೀನು ಯಾಚಕನಾಗಿ ವಿದ್ಯಾರ್ಥಿಯಾಗಿ ಹೋಗು. ಅಂತಹ ಶ್ರೇಷ್ಠವಾದಂತಹ ದೇಶ ಅದು. ಅಷ್ಟು ಮಾತ್ರವಲ್ಲ, ನೀನು ಬರುವಾಗ ಒಂದು ತಂಬಿಗೆ ಎಷ್ಟಾದರೂ ಗಂಗಾ ಜಲವನ್ನು ತೆಗೆದುಕೊಂಡು ಬಾ ಅಂತೇಳಿ ಅರಿಸ್ಟಾಟಲ್ ಹೇಳ್ತಾರೆ. ಎಲ್ಲಿಯ ಗ್ರೀಕ್ ದೇಶ, ಎಲ್ಲಿಯ ಭಾರತ, ಎಲ್ಲಿಯ ಗಂಗೆ. ಆದರೂ ಭಾರತ ಅಂತ ಹೇಳಿದ್ರೆ ಇಡೀ ಜಗತ್ತಿನ ಜನತೆಗೆ ಗೊತ್ತಾಗಿತ್ತು ಇದು ಅತ್ಯಂತ ಪರಮಶ್ರೇಷ್ಠವಾದಂತಹ ದೇಶ ಅಂತೇಳಿ. ಇನ್ನು ಅಮೇರಿಕದಲ್ಲಿ ಹಿಂದೊಮ್ಮೆ ಚೀನಾದ ರಾಯಭಾರಿ ಒಬ್ಬರಿದ್ದರು, ಅವರು ಹೂ ಶಿನ್ ಅಂತೇಳಿ ಅವರ ಹೆಸರು. ಅವರು ಒಂದು ಭಾಷಣದಲ್ಲಿ ಹೇಳ್ತಾರೆ, ಒಬ್ಬನೇ ಒಬ್ಬ ಸೈನಿಕನನ್ನು ಕಳಿಸದೆ ಭಾರತ ತನ್ನ ಆಧ್ಯಾತ್ಮಿಕ ಶಕ್ತಿಯಿಂದ 2000 ವರ್ಷಗಳವರೆಗೆ ಚೀನಾವನ್ನು ಆಳಿತು. ಜಗತ್ತಿನ ಒಂದು ಮಹಾ ಅದ್ಭುತ ಇದು. 2000 ವರ್ಷಗಳವರೆಗೆ ಆಧ್ಯಾತ್ಮಿಕವಾದಂತಹ ಜೀವನ ಮೌಲ್ಯಗಳನ್ನು ಅದನ್ನು ತಿಳಿಸಿ ಚೀನಾವನ್ನು ಆಳಿದಂತಹ ರಾಷ್ಟ್ರ ಭಾರತ ಅಂತೇಳಿ. ಇದು ಭಾರತದ ಶ್ರೇಷ್ಠತೆಯನ್ನು ತೋರಿಸಿಕೊಡುತ್ತದೆ. ಇದೇ ಮಾತನ್ನು ಇತ್ತೀಚೆಗೆ ನಮ್ಮ ಕರ್ನಾಟಕದ ಒಬ್ಬ ಸಂಸದರು ಚೀನಾಕ್ಕೆ ಹೋಗಿದ್ದರು. ಅಲ್ಲಿಯ ವಿಶೇಷತೆಯನ್ನು ಅವರು ಹೇಳ್ತಾರೆ, ಚೀನಾದಲ್ಲಿ ಕಮ್ಯುನಿಸ್ಟ್ ಆಡಳಿತ ಇದೆ, ಆದರೆ ಅಲ್ಲಿಯ
ಜನಗಳು ಬೌದ್ಧ ಮತಾನುಯಾಯಿಗಳು. ಬೌದ್ಧ ಧರ್ಮವನ್ನು ಅವರು ಅನುಸರಿಸ್ತಾರೆ. ಅಲ್ಲಿ ಸಾವಿರಾರು ಬೌದ್ಧ ಮಂದಿರಗಳು, ಬೌದ್ಧ ಭಿಕ್ಕುಗಳ ವಿಹಾರಗಳನ್ನು ನಾವು ಕಾಣ್ಬೋದು. ಒಂದು ಐಡೆಂಟಿಕಲ್ ವಿಶೇಷ ಅಂತ ಹೇಳಿದರೆ, ಎಲ್ಲ ಬೌದ್ಧ ಮಂದಿರಗಳ ವಿಹಾರಗಳ ಹೊರಗೆ ಒಂದು ಬೋರ್ಡ್ ಇದೆ, ಒಂದು ಫಲಕ ಇದೆ. ಆ ಫಲಕದಲ್ಲಿ ಹೀಗೆ ಬರೆದಿದ್ದಾರೆ: ಚೀನಾದಲ್ಲಿ ನೀನು ನಿನ್ನ ಜೀವನದಲ್ಲಿ ಪುಣ್ಯವನ್ನು ಸಂಪಾದನೆ ಮಾಡಿದರೆ ಮುಂದಿನ ಜನ್ಮದಲ್ಲಿ ನಿನಗೆ ಭಾರತದಲ್ಲಿ ಜನಿಸುವಂಥ ಯೋಗ ಸಿಗ್ತದೆ ಅಂಥೇಳಿ ಚೀನಾ ದೇಶದಲ್ಲಿ ಬೌದ್ಧ ಭಿಕ್ಕುಗಳ ಆ ಮಂದಿರಗಳಲ್ಲಿದ್ದಾರೆ. ಈ ರಾಷ್ಟ್ರದ ಶ್ರೇಷ್ಠತೆಗೆ ಸ್ವಾಮಿ ವಿವೇಕಾನಂದರ ಉದಾಹರಣೆಯನ್ನು ನಾವು ಕೊಡ್ತೀವಿ. ಸ್ವಾಮಿ ವಿವೇಕಾನಂದರು ಚಿಕಾಗೋ ಧರ್ಮ ಸಮ್ಮೇಳನ ಉದ್ದೇಶಿಸಿ ಮಾತನಾಡಲಿಕ್ಕೆ ಹಡಗಿನಲ್ಲಿ ಹೊರಡ್ತಾರೆ. ಚೀನಾ ದೇಶದ ಕಾಂಟಮ್ ನಗರದಲ್ಲಿ 2 ದಿವಸ ಹಡಗು ನಿಲ್ಲಕ್ಕಿರ್ತದೆ. ಆ ಸಂದರ್ಭದಲ್ಲಿ ಅವರು ನಗರ ಪ್ರದಕ್ಷಿಣೆಗೆ ಹೋಗ್ತಾರೆ. ಒಂದು ಕಡೆ ಹೋಗಬೇಕಾದ್ರೆ ಅಲ್ಲಿ ಬೌದ್ಧ ದೇವಾಲಯ ಒಂದು ಕಾಣ್ತದೆ. ಆ ಬೌದ್ಧ ದೇವಾಲಯದ ಹತ್ರ ಇವರು ಹೋಗಬೇಕಾದ್ರೆ ಯಾವನೋ ಒಬ್ಬ ಹೇಳ್ತಾನೆ ಅವರಿಗೆ, ಅಲ್ಲಿಗೆ ಹೋಗಬೇಡ, ಬೌದ್ಧೇತರರಿಗೆ, ಬೌದ್ಧರಲ್ಲದವರಿಗೆ ಅಲ್ಲಿ ಹೋದರೆ ಹೊಡೆದು ಸಾಯಿಸ್ತಾರೆ ಅಂತೇಳಿ ಹೇಳ್ತಾರೆ. ಆದರೆ ವಿವೇಕರು ಇದನ್ನು ಲೆಕ್ಕಿಸದೆ ಆ ದಾರಿಯಲ್ಲಿ ಹೋಗ್ತಾಗಿರ್ಬೇಕಾದ್ರೆ 2 ಬೌದ್ಧ ಭಿಕ್ಕುಗಳು ಕೈಯಲ್ಲಿ ದೊಣ್ಣೆಯನ್ನು ಹಿಡ್ಕೊಂಡು ವಿಕಾರವಾಗಿ ಕಿರ್ಚುತ್ತಾ ಇಲ್ಲಿಂದ ತೊಲಗು ಅಂತ ಹೇಳುವಂಥ ಸಂಕೇತವನ್ನು ಕೊಡದ ಇವರ ಹತ್ರ ಹತ್ತಿರಕ್ಕೆ ಬರ್ತಾರೆ. ಆಗ ವಿವೇಕಾನಂದರು ಗಟ್ಟಿಯಾಗಿ ನಿಲ್ತಾರೆ ಮತ್ತು ಹೇಳ್ತಾರೆ, ನಾನು ಸ್ವಾಮಿ ವಿವೇಕಾನಂದ, ಭಾರತ ದೇಶದಿಂದ ಬಂದಂತಹ ಹಿಂದೂ ಸನ್ಯಾಸಿ ಅಂತೇಳಿ ಗಟ್ಟಿಯಾಗಿ ಹೇಳ್ತಾರೆ. ಅದನ್ನು ಕೇಳಿದ ತಕ್ಷಣ ಅದು ಯಾವ ಮಂತ್ರ ಮಾಡಿತ್ತೋ ಉದ್ದಂಡವಾಗಿ ಅವರು ಇಬ್ಬರು ನಮಸ್ಕಾರವನ್ನು ಹಾಕಿ ಅವರನ್ನು ತಮ್ಮ ಬೌದ್ಧ ಮಂದಿರಕ್ಕೆ ಕರ್ಕೊಂಡು ಹೋಗ್ತಾರೆ. ಇಂತಹ ಕೇವಲ ಭಾರತದ ಹೆಸರನ್ನೇ ಕೇಳಿದರೆ ಉದ್ದಂಡ ಹಾಕುವಂತಹ ಶ್ರೇಷ್ಠತೆ ನಮ್ಮ ದೇಶಕ್ಕಿದೆ. ಮುಂದೆ ಅವರು ಅಮೇರಿಕಕ್ಕೆ ಹೋಗ್ತಾರೆ. ಅಲ್ಲಿ ಚಿಕಾಗೋ ಧರ್ಮ ಸಮ್ಮೇಳನದಲ್ಲಿ ಭಾಷಣದ ನಂತರ ಅವರು ಪ್ರಖ್ಯಾತರಾಗ್ತಾರೆ. ಅನೇಕ ಶಿಷ್ಯರು ಅವರ ಹಿಂದೆ ಬರ್ತಾರೆ. ಭಾರತಕ್ಕೆ ಹೊರಡುವಂತಹ ಸಂದರ್ಭದಲ್ಲಿ ಅಲ್ಲಿ ಕೆಲವು ಶಿಷ್ಯರು ಹೇಳ್ತಾರೆ, ನಿಮ್ದೇನು ದರಿದ್ರ ಭಾರತ, ಇದು ನೋಡಿ ಎಷ್ಟೊಂದು ಸಮೃದ್ಧಿ ಇದೆ, ಇಲ್ಲಿ ನಿಮಗೆ ಸಾಕಷ್ಟು ನಮ್ಮಂಥ ಶಿಷ್ಯರಿದ್ದಾರೆ, ನೀವು ಇಲ್ಲೇ ಉಳ್ಕೊಳ್ಳಿ, ಇಲ್ಲೇ ನಮಗೆ ಮಾರ್ಗದರ್ಶನ ಮಾಡಿ, ಆ ದರಿದ್ರ ಭಾರತಕ್ಕಿಂತ ಈ ಸಮೃದ್ಧ ಅಮೇರಿಕಾದಲ್ಲಿ ನೀವು ಇರ್ಬೋದಲ್ಲ ಅಂಥೇಳಿ ವಿವೇಕರಿಗೆ ಹೇಳ್ತಾರೆ. ಆಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನನ್ನ ತಾಯಿ ಭಾರತ, ಆಕೆ ಬಡವಳಿರ್ಬೋದು, ದರಿದ್ರರಿರ್ಬೋದು, ಆದರೆ ಅಂತಹ ತಾಯಿ ಜಗತ್ ಬ್ರಹ್ಮಾಂಡದಲ್ಲಿ ಯಾವುದೂ ಇಲ್ಲ. ನಾನು ಭಾರತದಿಂದ ಹೊರಡುವಾಗ ಭಾರತವನ್ನು ಪ್ರೀತಿಸುತ್ತಿದ್ದೆ. ಈಗ ಭಾರತ ಮಾತೆಯನ್ನು ನಾನು ಅರ್ಚಿಸ್ತೇನೆ. ಆಕೆ ನನಗೆ ಇವತ್ತು ದೇವಿಯಾಗಿದ್ದಾಳೆ. ಆಕೆ ಭಗವಂತನ ಸಾಕ್ಷಾತ್ ರೂಪವಾಗಿದ್ದಾಳೆ. ಅವಳ ಮಡಿಲಿನಲ್ಲೇ ನಾನು ಮುಂದಿನ ಭವಿಷ್ಯವನ್ನು ಕಾಣಬೇಕಾಗಿದೆ. ಅದಕ್ಕೆ ಭಾರತಕ್ಕೆ ಹೋಗುವುದಕ್ಕೆ ನನ್ನ ಮನಸ್ಸು, ಹೃದಯ, ನನ್ನ ಇಡೀ ಶರೀರ ತುಡಿಯುತ್ತಾ ಇದೆ ಅಂಥೇಳಿ ಸ್ವಾಮಿ ವಿವೇಕಾನಂದರು ಭಾರತದ ಶ್ರೇಷ್ಠತೆಯನ್ನು ಹೇಳ್ತಾರೆ ಮತ್ತು ಅದನ್ನು ಪ್ರತ್ಯಕ್ಷವಾಗಿ ತೋರಿಸ್ತಾರೆ. ಹಡಗು ಭಾರತಕ್ಕೆ ಬರ್ತದೆ. ರಾಮೇಶ್ವರದ ಹತ್ರ ಅಲ್ಲಿ ಹಡಗಿನಿಂದ ಇಳಿತಾರವರು. ಆ ಸಂದರ್ಭದಲ್ಲಿ ಸಾವಿರಾರು ಜನ ವಿವೇಕಾನಂದರನ್ನು ಸ್ವಾಗತಿಸಲಿಕ್ಕೆ ನಿಂತಿದ್ದರು. ತಿರುವಾಂಕೂರಿನ ಮಹಾರಾಜರು ಸ್ವತಃ ಸಾರೋಟನ್ನು ಹಿಡ್ಕೊಂಡು ನಿಂತಿದ್ದರು. ವಿವೇಕಾನಂದರು ಹಡಗಿನಿಂದ ಇಳಿಯುತ್ತಿದ್ದಂತೆ ಅಲ್ಲಿಯ ಮರಳಿನಲ್ಲಿ ಒಂದಿಷ್ಟು ಹೊತ್ತು ಹೊರಳಾಡ್ತಾರೆ. ಬಂದಂತಹ ಜನಗಳಿಗೆ ಅನ್ನಿಸ್ತದೆ, ವಿವೇಕರಿಗೆ ಏನಾಗಿದೆ, ಇವತ್ತು ಮರಳಿನಲ್ಲಿ ಹೊರಳಾಡ್ತಾ ಇದ್ದಾರಲ್ಲ. ತಿರುವಾಂಕೂರು ಮಹಾರಾಜರಿಗೂ ಆಶ್ಚರ್ಯ ಆಗ್ತದೆ ಇವರ ನಡವಳಿಕೆಯನ್ನು ನೋಡಿ. ವಿವೇಕಾನಂದರಿಗೆ ಪ್ರಶ್ನೆ ಮಾಡ್ತಾರೆ, ಏನಿದು, ಭಾರತಕ್ಕೆ ಬಂದ ತಕ್ಷಣ ನೀನು ಮರಳಿನಲ್ಲಿ ಹೊರಳಾಡಲಿಕ್ಕೆ ಶುರು ಮಾಡಿದ್ರಲ್ಲ ಅಂಥೇಳಿ. ಆಗ ಅವರು ಹೇಳ್ತಾರೆ, ಮಾತೃಭೂಮಿಯ ಮಡಿಲಿನಲ್ಲಿ ಹೊರಳಾಡೋದು ಹೇಳಿದ್ರೆ ಅಂತ ಸ್ವರ್ಗ ಸುಖ ಅದು. ಅನೇಕ ತಿಂಗಳುಗಳಿಂದ ನಾನು ಆ ಭೋಗ ಭೂಮಿಯ ಮಲಿನ ನನ್ನ ಶರೀರಕ್ಕೆ ತಾಗಿತ್ತು. ಇವತ್ತು ಈ ತಾಯಿ ಭಾರತೀಯ ಮಡಿಲಿನಲ್ಲಿ ಆ ಮಲಿನವನ್ನೆಲ್ಲ ತೊಡೆದು ಹಾಕ್ತಾ ಇದ್ದೇನೆ. ಅಷ್ಟು ಮಾತ್ರ ಅಲ್ಲ, ಜಗತ್ತಿನ ಶ್ರೇಷ್ಠ ವಿಜ್ಞಾನಿ ಅಂತೇಳಿ ಹೇಳಿದಂತಹ ಆಲ್ಬರ್ಟ್ ಐನ್ಸ್ಟೀನ್ ಜಗತ್ತಿಗೆ ಎಣಿಕೆಯನ್ನು ಕಲಿಸಿಕೊಟ್ಟಂತಹ ದೇಶ ಭಾರತ. ಒಂದು ವೇಳೆ ಭಾರತ ಇಲ್ಲದಿದ್ದರೆ ಗಣಿತ ಇರ್ತಿರಲಿಲ್ಲ. ಭಾರತ ಇಲ್ಲದೆ ಹೋಗಿದ್ದಿದ್ದರೆ ವೈಜ್ಞಾನಿಕ ಆವಿಷ್ಕಾರಗಳು
ಜಗತ್ತಿನ ಜನಕ್ಕೆ ಗೊತ್ತಾಗ್ತಿರಲಿಲ್ಲ. ಹಾಗಾಗಿ ನಾವು ಭಾರತಕ್ಕೆ ಚಿರಋಣಿ ಆಗಬೇಕು ಅಂತೇಳಿ ಹೇಳಿ, ಇಂತಹ ಶ್ರೇಷ್ಠವಾದಂತಹ ಈ ಭೂಮಿಯ ಬಗ್ಗೆ ರಷ್ಯಾದ ಸರ್ವಾಧಿಕಾರಿಯಾಗಿದ್ದಂತಹ ಸ್ಟಾಲಿನ್ ಅವರ ಮಗಳು ಒಮ್ಮೆ ಭಾರತಕ್ಕೆ ಬಂದಿದೆ. ಆಗರ್ಭ ಶ್ರೀಮಂತೆ ಅವಳ ಹೆಸರು ಸ್ವೆಟ್ಲಾನಾ ಅಂತೇಳಿ. ಅವಳು ಬಂದದ್ದು ನೇರವಾಗಿ ಗಂಗಾ ನದಿಯ ಹತ್ತಿರ ಬರ್ತಾಳೆ. ಬಂದು ಅಲ್ಲಿ ಸ್ವಲ್ಪ ಕಾಲ ವಾಸ ಮಾಡ್ತಾಳೆ. ವಾಸ ಮಾಡಿದ ಮೇಲೆ ಅಲ್ಲಿ ಹೇಳ್ತಾರೆ, ನಾನು ಇಲ್ಲಿಗೆ ಬಂದು ಈ ಗಂಗಾ ನದಿಯ ಬಯಲಿನ ಪಕ್ಕದಲ್ಲಿ ನನ್ನ ಉಳಿದ ಜೀವಿತವನ್ನು ಪರ್ಣಕುಟೀರದಲ್ಲಿ ಇತ್ತು ನಾನು ನನ್ನ ಜೀವನವನ್ನು ಈ ದೇಶದಲ್ಲಿ ಸೇರಿಸ್ತೇನೆ. ಯಾಕಂತ ಹೇಳಿದರೆ ಕಡೆಯ ಪಕ್ಷ ಮುಂದಿನ ಜನ್ಮದಲ್ಲಾದರೂ ನನಗೆ ಭಾರತದಲ್ಲಿ ಜನಿಸುವಂಥ ಭಾಗ್ಯ ಸಿಗಲಿ ಅಂತೇಳಿ. ಇಂತಹ ಪರಮ ಶ್ರೇಷ್ಠವಾದಂತಹ ದೇಶ ನಮ್ಮದು. ಇಷ್ಟೊಂದು ಶ್ರೇಷ್ಠವಾದಂತಹ ಈ ಭೂಮಿಯನ್ನು, ಇದು ಒಂದು ರಾಷ್ಟ್ರವಾಗಿಲ್ಲ, ಇದು ವಿಭಿನ್ನ ದೇಶಗಳ ಒಂದು ಗುಂಪು ಇರುವಂತಹ ಭೂಮಿ ಅಂಥೇಳಿ ಆಧುನಿಕ ಕೆಲವು ವಿಚಾರವಂತರು, ಕೆಲವು ಬುದ್ಧಿಜೀವಿಗಳು, ಅದೇ ರೀತಿ ಪಾಶ್ಚಾತ್ಯ ಶಿಕ್ಷಣದಿಂದ ಪ್ರೇರಿತರಾದಂತಹ ಅನೇಕರು ಭಾರತ ಒಂದು ರಾಷ್ಟ್ರವಾಗಿ ಇರಲಿಲ್ಲ, ಅದರದ್ದು ವಿಭಿನ್ನ ಸಂಸ್ಕೃತಿಗಳ ಬಹುಸಂಸ್ಕೃತಿಯ ದೇಶ ಇದು ಏಕ ರಾಷ್ಟ್ರ ಇಲ್ಲ, ಈ ರಾಷ್ಟ್ರದಲ್ಲಿ ಅಂತಃಸತ್ವ ಇಲ್ಲ ಅಂಥೇಳಿ ಇತ್ತೀಚೆಗೆ ಹೇಳ್ತಾ ಇದ್ದಾರೆ. ಆದರೆ ಭಾರತ ಪುರಾಣಗಳ ಕಾಲದಿಂದ ಇದು ಏಕರಾಷ್ಟ್ರವಾಗಿತ್ತು. ವಿಷ್ಣು ಪುರಾಣದಲ್ಲಿ ಒಂದು ಕಡೆ ಹೇಳ್ತಾರೆ, ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀ ಯತ್ರ ಸಂತತಿ. ಸಮುದ್ರದ ಉತ್ತರಕ್ಕೆ ಇರುವಂತಹ ಹಿಮಾಲಯ ಹಾಗೂ ಹಿಮಾಲಯದ ದಕ್ಷಿಣಕ್ಕಿರುವಂತಹ ಸಮುದ್ರ, ಈ ಪ್ರದೇಶವನ್ನು ಭಾರತ ವರ್ಷ ಅಂತೇಳಿ ಕರೀತಾರೆ. ಇಲ್ಲಿ ಇರುವಂತಹದ್ದು ಭಾರತೀಯರ ಸಂತತಿ ಅಂಥೇಳಿ ವಿಷ್ಣು ಪುರಾಣದಲ್ಲಿ ಹೇಳಿದರೆ, ಬೃಹಸ್ಪತ್ಯ ಶಾಸ್ತ್ರದಲ್ಲಿ ಹಿಮಾಲಯಾತ್ ಸಮಾರಭ್ಯ ಯಾವ ಹಿಂದೂ ಸರೋವರಂ ತಂ ದೇವ ನಿರ್ಮಿತಂ ದೇಶಂ ಹಿಂದೂಸ್ತಾನಂ ಪ್ರಚಕ್ಷತೆ. ಹಿಮಾಲಯದಿಂದ ಪ್ರಾರಂಭವಾಗಿ ಹಿಂದೂ ಮಹಾಸಾಗರದವರೆಗೆ ಹರಡಿಕೊಂಡಿರುವಂತಹ ಈ ಪ್ರದೇಶವನ್ನು, ದೇವರು ನಿರ್ಮಿಸಿದಂತಹ ಈ ದೇಶವನ್ನು ಹಿಂದೂಸ್ತಾನ ಅಂತೇಳಿ ಹೇಳ್ತಾರೆ. ಅದೇ ರೀತಿ ವೇದಗಳಲ್ಲಿ ಹೇಳ್ತಾರೆ, ಪೃಥ್ವಿ ಸಮುದ್ರ ಪರ್ಯಂತ ಏಕರಾಷ್ಟ್ರ ಅಂತೇಳಿ ಹೇಳಿ. ಅಷ್ಟು ಮಾತ್ರವಲ್ಲ, ಚಾಣಕ್ಯ ಹೇಳುತ್ತಾನೆ, ಹಿಮವತ್ ಸಮುದ್ರಾಂತರ ಯೋಜನ ಸಹಸ್ರ ಪರಿಮಾಣಂ. ಅಂದರೆ ಹಿಮಾಲಯದಿಂದ ದಕ್ಷಿಣದ ಹಿಂದೂ ಮಹಾಸಾಗರದವರೆಗಿನ ಯೋಜನ ಸಹಸ್ರ ಭೂಮಿಯುಳ್ಳಂತಹ ಪ್ರದೇಶ ಭಾರತ ಅಂಥೇಳಿ ಭಾರತದ ಸಮಗ್ರ ಭೂಪ್ರದೇಶವನ್ನು ಪುರಾಣ ಕಾಲದಲ್ಲಿಯೇ ಡಿಮಾರ್ಕೇಷನ್ ಅಂತೇಳಿ ಮಾಡಿದ್ದಾರೆ. ಆದರೆ ಇವತ್ತು ಭಾರತ ಏಕರಾಷ್ಟ್ರ ಅಲ್ಲ ಅಂತ ಹೇಳುವಂಥ ಯಾವ ಈ ತರ್ಕ ಇದೆ, ಇದು ಪುರಾಣ ಕಾಲದಿಂದಲೂ ನಮ್ಮಲ್ಲಿ ಇದು ಸುಳ್ಳು, ಇದಕ್ಕೆ ಸರಿಯಾದ ಗಡಿಗಳು ಇದೆ ಅಂಥೇಳಿ ತಿಳಿಸಿದಂತಹ ವಿಚಾರ ಈ ರಾಷ್ಟ್ರದಲ್ಲಿ ಇದೆ. ಆದರೆ ಪ್ರತಿಯೊಂದು ದೇವಸ್ಥಾನಗಳನ್ನು ನಾವು ನೋಡ್ತೇವೆ, ಉತ್ಕರ್ಷ ಮತ್ತು ಕೆಳಕ್ಕೆ ಪತನವಾಗುವುದಂತೇಳಿ ನಾವು ಕಾಣ್ತೇವೆ. ನಾವು ಇತ್ತೀಚೆಗೆ ಕೆಲವು ದೇವಸ್ಥಾನಗಳು ಜೀರ್ಣೋದ್ಧಾರ ಆಯಿತು. ಅದರ ಹಿಂದೆ ಅನೇಕ ವರ್ಷಗಳವರೆಗೆ, ನೂರಾರು ವರ್ಷಗಳವರೆಗೆ ಆ ದೇವಸ್ಥಾನಗಳು ಪಾಳು ಬಿದ್ದಿರ್ತವೆ. ಅದೇ ರೀತಿ ಸಹಸ್ರಾರು ವರ್ಷಗಳ ಈ ಕಾಲಖಂಡದಲ್ಲಿ ಭಾರತದಲ್ಲಿಯೂ ಆತ್ಮವಿಸ್ಮೃತಿ ಕವಿದು ಘೂರ್ಣಿಸಿತು. ಭಾರತ ಮಂಕಾಯಿತು, ಭಾರತ ಶಕ್ತಿಹೀನವಾಯಿತು, ಭಾರತದ ಮಕ್ಕಳು ಆತ್ಮ ಶಕ್ತಿಯನ್ನು ಕಳೆದುಕೊಂಡರು. ಸಾವಿರಾರು ವರ್ಷಗಳು ಯುದ್ಧವಿಲ್ಲದೆ ನಡೆದಂತಹ ಈ ಒಂದು ಜೀವನ ವಿಧಾನದಿಂದಾಗಿ ಭಾರತೀಯರು ನಿಷ್ಕ್ರಿಯರಾದರು. ಅದಕ್ಕೆ ಒಬ್ಬ ಕವಿ ಹೇಳ್ತಾನೆ, ಆತ್ಮ ವಿಸ್ಮೃತಿ ಕವಿದು ಘೂರ್ಮಿಸಿ ಶಕ್ತಿ ಗುಂದಿರೆ ನಾಡ ಕುಸಿದು ಅಂತೇಳಿ ಒಂದು ಕಡೆ ಹೇಳಿದರೆ, ಮತ್ತೊಬ್ಬ ಹೇಳ್ತಾನೆ, 3 ಸಾಗರ 100 ಮಂದಿರ ದೈವ ಸಾಸಿರವಿದ್ದರೆ, ಗಂಗೆ ಇದ್ದರೆ ಸಿಂಧು ಇದ್ದರೆ ಗಿರಿ ಹಿಮಾಲಯವಿದ್ದರೆ, ವೇದವಿದ್ದರೆ ಭೂಮಿ ಇದ್ದರೆ ಘನ ಪರಂಪರೆ ಇದ್ದರೆ, ಏನು ಸಾರ್ಥಕ ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದರೆ. ಭಾರತೀಯರು ಒಂದು ಸಲ ಆತ್ಮವಿಸ್ಮೃತಿಯ ಫಲವಾಗಿ 1000 ವರ್ಷಗಳ
ಹೋರಾಟ ಮತ್ತು ಗುಲಾಮಗಿರಿಯಲ್ಲಿ ಕಳೆಯಬೇಕಾಯಿತು. ಆದರೆ ಭಾರತ ಸೋತಿತ, ಭಾರತ ಮಲಗಿತ, ಭಾರತ ನಾಶ ಆಯಿತಾ? ಜಗತ್ತಿನ 46 ಸಂಸ್ಕೃತಿಗಳಲ್ಲಿ 43 ಸಂಸ್ಕೃತಿ ನಾಶ ಆಗಿದೆ, ಆದರೆ ಭಾರತದ ಸಂಸ್ಕೃತಿ ನಾಶವಾಗಲಿಲ್ಲ. ಇವತ್ತಿಗೂ ಶಕ್ತಿಶಾಲಿಯಾಗಿದೆ. ಅದಕ್ಕೆ ಭಾರತವನ್ನು ಮೃತ್ಯುಂಜಯ ಭಾರತ ಅಂತೇಳಿ ಕರೀತೀವಿ. 1000 ವರ್ಷಗಳ ಈ ಹೋರಾಟದಲ್ಲಿ ಸಾವಿರ ಮಹಾಪುರುಷರು ಈ ದೇಶದಲ್ಲಿ ಜನ್ಮ ತಾಳಿದರು. ಮನಃಶಾಸ್ತ್ರಜ್ಞರ ಒಂದು ನಿಷ್ಕರ್ಷ ಇದೆ. ಯಾವ ದೇಶ ಗುಲಾಮಗಿರಿಯಲ್ಲಿ ಇರ್ತದೋ ಆ ದೇಶದಲ್ಲಿ ಮಹಾಪುರುಷರು ಹುಟ್ಟೋದಿಲ್ಲ ಅಂತೇಳಿ. ಆದರೆ ಮೃತ್ಯುಂಜಯ ಭಾರತ ಈ ದೇಶದಲ್ಲಿ ಇದೇ ಅವಧಿಯಲ್ಲಿ 1000 ಗಟ್ಟಲೆ ಮಹಾಪುರುಷರು ಜನ್ಮ ತಾಳಿದರು. ವೈಜ್ಞಾನಿಕ ಕ್ಷೇತ್ರವೋ ಜಗದೀಶ್ ಚಂದ್ರ ಬೋಸ್, ಸಿ ವಿ ರಾಮನ್ ಅಂತವರು ಇಲ್ಲಿ ಜನ್ಮ ತಾಳಿದರು. ಸಂತ ಪರಂಪರೆಯ ಉತ್ತರದಲ್ಲಿ ಸಂತಕೋ ಸಿಕರಿ ಮೇ ಕ್ಯಾ ಕಾಮ ಹೈ ಹೇಳಿ ಅಕ್ಬರನ ಆಹ್ವಾನವನ್ನು ಧಿಕ್ಕರಿಸಿದಂತಹ ಸಂತ ತುಳಸಿದಾಸರು, ಸಂತ ಮೀರಾ, ಪೂರ್ವದಲ್ಲಿ ಭಗವಾನ್ ಶಂಕರದೇವ, ದಕ್ಷಿಣ ಭಾರತದಲ್ಲಿ ಸಂತ ತುಕಾರಾಮರು, ನೀನು ಖಡ್ಗ ಹಿಡಿದದಕ್ಕೆ ನಾನು ತಾಳ ಹಿಡಿದಿದ್ದೇನೆ ಅಂಥೇಳಿ ಶಿವಾಜಿಯನ್ನು ಎಚ್ಚರಿಸಿದಂತಹ ತುಕಾರಾಮರು ಈ ಮೂಲಕ ಈ ದೇಶದಲ್ಲಿ ಭಕ್ತಿ ಪಂಥದ ಮೂಲಕ ರಾಷ್ಟ್ರ ಜಾಗೃತಿಯನ್ನು ಮೂಡಿದರು. ಇನ್ನು ದಕ್ಷಿಣಕ್ಕೆ ಬಂದರೆ ತುಕಾರಾಮರ ಜೊತೆಗೆ ನಾಮದೇವ, ಜ್ಞಾನದೇವ, ಕರ್ನಾಟಕದಲ್ಲಿ ಪುರಂದರದಾಸರು, ದಕ್ಷಿಣದಲ್ಲಿ ಸುಬ್ರಹ್ಮಣ್ಯ ಭಾರತಿಯವರು, ತಿರುವಳ್ಳುವರ್, ಇಡೀ ಈ ದೇಶದಲ್ಲಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಜಾಗೃತಿಯನ್ನು ಮೂಡಿಸುವುದರ ಜೊತೆಗೆ ಈ ದೇಶದ ಅಸ್ತಿತ್ವವನ್ನು, ಅಸ್ಮಿತೆಯನ್ನು ಕಾಪಾಡುವಂತಹ ಕೆಲಸವನ್ನು ಭಕ್ತಿ ಪಂಥದವರು ಮಾಡ್ತಾ ಇದ್ದರೆ, ಹೋರಾಟದ ಕ್ಷೇತ್ರದಲ್ಲಿ 1000 ವರ್ಷಗಳಲ್ಲಿ ಪೃಥ್ವಿರಾಜ್ ಚೌಹಾಣ್ನಿಂದ ಹಿಡಿದು ಸುಭಾಷ್ ಚಂದ್ರ ಬೋಸರವರೆಗೆ ಅಸಂಖ್ಯ ಹೋರಾಟಗಾರರು ಈ ದೇಶಕ್ಕಾಗಿ ತಮ್ಮ ಬಲಿದಾನವನ್ನು ಮಾಡಿದರು. ಒಬ್ಬರು, ಇಬ್ಬರು, ಸಾವಿರ ಗಟ್ಟಲೆ ಮಹಾಪುರುಷರು. ಉತ್ತರದಲ್ಲಿ ಪೃಥ್ವಿರಾಜ್ ಚೌಹಾಣ್, ರಾಜಸ್ಥಾನದಲ್ಲಿ ಮಹಾರಾಣಾ ಕುಂಭ, ಮಹಾರಾಣಾ ಪ್ರತಾಪರಂತಹ ವೀರಾದಿ ವೀರರು, ಮಹಾರಾಷ್ಟ್ರದಲ್ಲಿ ಛತ್ರಪತಿ ಶಿವಾಜಿಯ ಎಂತಹ ವೀರರು. ಅದೇ ರೀತಿ ಸ್ವಾತಂತ್ರ್ಯ 1857ನೇ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತಾತ್ಯಾ ಟೋಪೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತಹ, ಅದೇ ರೀತಿ ಕರ್ನಾಟಕದಲ್ಲಿ ಒನಕೆ ಓಬವ್ವ ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಉಳ್ಳಾಲದ ರಾಣಿ ಅಬ್ಬಕ್ಕ ಇರ್ಬೋದು, ಇವರೆಲ್ಲರೂ ಸ್ವಾತಂತ್ರ್ಯಕ್ಕಾಗಿ ತಮ್ಮ ತನು ಮನ ಧನ ಸರ್ವಸ್ವವನ್ನು ಸಮರ್ಪಣೆ ಮಾಡಿ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮ ಆಹುತಿಯನ್ನು ನೀಡಿದರು. ಇಂತಹ ಪರಮ ಶ್ರೇಷ್ಠವಾದ ವೀರ ಪರಂಪರೆಯಲ್ಲಿ 1901ರ ನಂತರ ವಿಶೇಷವಾದಂತಹ ಕ್ರಾಂತಿಕಾರಿಗಳ ಒಂದು ಸಾಲು ನಮಗೆ ಕಾಣ್ತದೆ. ಸ್ವಾತಂತ್ರ್ಯಕ್ಕಾಗಿ ಈ ರಾಷ್ಟ್ರದ ಜನ ಹುಚ್ಚೆದ್ದು ಹೋರಾಟಕ್ಕೆ ಪ್ರಾರಂಭ ಮಾಡಿದರು. ಊರುಗಳಲ್ಲಿ, ಗಲ್ಲಿಗಳಲ್ಲಿ, ಮೂಲೆಗಳಲ್ಲಿ ಈ ದೇಶದಲ್ಲಿ ಸ್ವಾತಂತ್ರ್ಯ ಗಾಯನ ಮೊಳಗಿತು. ಬಂಗಾಳದಲ್ಲಿ ಬಂಕಿಂ ಚಂದ್ರ ಚಟರ್ಜಿಯವರು ವಂದೇ ಮಾತರಂ ಮೂಲಕ ಈ ದೇಶದ ಜನಗಳಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನು ಹೊತ್ತಿಸಿದರು. ಈ ವಂದೇ ಮಾತರಂನ ಫಲವಾಗಿ ಬ್ರಿಟಿಷ್ ಸಾಮ್ರಾಜ್ಯ ಗುದಗುಟ್ಟಿತು. ಕೇವಲ 2 ಶಬ್ದಗಳಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ನಡುಗಿ ಹೋಯಿತು. ಅಂತಹ ಸ್ವಾತಂತ್ರ್ಯ ಹೋರಾಟಕ್ಕೆ ಕಿಚ್ಚನ್ನು ಹತ್ತಿಸಿದ ಮಂತ್ರ ವಂದೇ ಮಾತರಂ ಆಯಿತು. ಈ ವಂದೇ ಮಾತರಂನಿಂದ ಅದೆಷ್ಟು ಯುವಕರು ಮಾತೃಭೂಮಿಯ ಬಲಿವೇದಿಕೆಯಲ್ಲಿ ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡಿದರು. ಒಂದು ಹೇಳೋದಾದರೆ, ಮದನ್ ಲಾಲ್ ಧಿಂಗ್ರಾ ಲಂಡನ್ನಲ್ಲಿ ಹೋಗಿ ಸೂರ್ಯ ಮುಳಗದ ಸಾಮ್ರಾಜ್ಯದ ಒಳಗೆ ನುಗ್ಗಿ ಕರ್ಜನ್ ಬಾಯ್ಲಿಯನ್ನು ಗುಂಡಿಟ್ಟು ಕೊಂದ ಧಿಂಗ್ರಾ ಗಲ್ಲಿಗೇರಿಸುವಂತಹ ಸಂದರ್ಭದಲ್ಲಿ ಹೇಳ್ತಾನೆ, ನನ್ನಂಥ ಈ ದಡ್ಡ, ಅವನ ಮೆಕ್ಯಾನಿಕಲ್ ಇಂಜಿನಿಯರ್, ಆದರೆ ಅವನು ಹೇಳಿದ ಮಾತು, ನನ್ನಂಥ ಈ ದಡ್ಡ ಪೋಲಿ ಹುಡುಗ ನನ್ನ ತಾಯಿಗೆ ನನ್ನ ರಕ್ತವನ್ನಲ್ಲದ ನಾನು ಇನ್ನೇನು ಕೊಡಲಿಕ್ಕೆ ಸಾಧ್ಯ ಅಮ್ಮ, ನಾನು 100 ಜನ್ಮ ತಾಳ್ತೇನೆ, ಆದರೆ ನಿನಗೋಸ್ಕರ ಮತ್ತೆ ಈ ಭಾರತದಲ್ಲಿ ಹುಟ್ಟಿ ಬರ್ತೇನೆ ಅಂತೇಳಿ ಅವನು ಹೇಳ್ತಾನೆ. ಈ ಕಡೆಯಿಂದ ವಾಸುದೇವ ಬಲಪಂತ ಫಡ್ಕೆ ಇರ್ಬೋದು, ಚಾಪೇಕರ್ ಸಹೋದರ ಇರ್ಬೋದು, ಸ್ವಾತಂತ್ರ್ಯ ವೀರ ಸಾವರ್ಕರ್ ಇರ್ಬೋದು, ಜಯೋಸ್ತುತೆ ಶ್ರೀ ಮಹನ್ಮಂಗಲೇ ಶಿವಾಸ್ವದೇ ಶುಭದೇ ಅಂತೇಳಿ ಹಾಡುತ್ತಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿದಂತಹ, ಅಂಡಮಾನ್ನ ಕರಿನೀರ ಶಿಕ್ಷೆಯನ್ನು ಪಡೆದಂತಹ ಸಾವರ್ಕರ್ ಹೋರಾಡಿದರು. ಇನ್ನು ಭಗತ್ ಸಿಂಗ್, ರಾಜಗುರು, ಸುಖದೇವ್, ಚಂದ್ರಶೇಖರ್ ಆಜಾದ್, ರಾಮ್ ಪ್ರಸಾದ್ ಬಿಸ್ಮಿಲ್, ಅಶ್ಫಾಕುಲ್ಲಾ ಖಾನ್, ದಕ್ಷಿಣದಲ್ಲಿ ವಂಚಿ ಅಯ್ಯರ್ನಂತಹ 100 ಯುವಕರು ಸ್ವಾತಂತ್ರ್ಯ ಹೋರಾಟದ ಈ ಬಲಿವೇದಿಕೆಯಲ್ಲಿ ತಮ್ಮ ಪ್ರಾಣವನ್ನು ಅರ್ಪಿಸಿದರು.
ಭಗತ್ ಸಿಂಗ್ ಅಂತೂ ಕ್ರಾಂತಿಕಾರಿ ತನ್ನ ಸಂಸತ್ತಿನಲ್ಲಿ ಬಾಂಬನ್ನು ಎಸೆಯುವ ಮೂಲಕ ಇಡೀ ದೇಶದಲ್ಲಿ ವಿದ್ಯುತ್ ಸಂಚಾರವನ್ನು ಮಾಡಿಸಿದರು. ಅಂತಹ ವ್ಯಕ್ತಿ ಅವರೊಂದು ಹಾಡು ಹೇಳ್ತಾರೆ, ಮೇರಾ ರಂಗ ದೆ ಬಸಂತಿ ಸೋಲಾ ದಮ್ ನಿಕ್ಲೆ ಇಸ್ ದೇಶಕ್ಕೆ ಖಾತಿರ್ ಬಸ್ ಇತ್ನಾ ಅರ್ಮಾನ್ ಹೈ. ಈ ರಾಷ್ಟ್ರಕ್ಕಾಗಿ ಪ್ರಾಣ ಬಿಡುವುದು ನನ್ನ ಜೀವನದ ಒಂದೇ ಒಂದು ಉದ್ದೇಶ. ನಮ್ಮ ಕ್ರಾಂತಿಕಾರಿಗಳದ್ದು ಈ ರಾಷ್ಟ್ರಕ್ಕಾಗಿ ಸಮರ್ಪಣೆ ಮಾಡೋದು ಒಂದೇ ಒಂದು ನಮ್ಮ ಕರ್ತವ್ಯ. ಏಕ ಬಾರ್ ಇಸ್ ರಾಹ ಪೆ ಚಲ್ನಾ ಸೌ ಜನ್ಮೋಕೆ ಸಮಾನ ಹೈ. ಒಂದು ಬಾರಿ ಈ ರಾಷ್ಟ್ರಕ್ಕೋಸ್ಕರ ಬಲಿದಾನವನ್ನು ನೀಡುವುದಂತ ಹೇಳಿದರೆ 100 ಜನ್ಮಕ್ಕೆ ಸರಿಸಮಾನ ಅಂಥೇಳಿ ಭಗತ್ ಸಿಂಗ್ ಘೋಷಣೆ ಮಾಡಿದ. ಅಷ್ಟು ಮಾತ್ರವಲ್ಲ, ಅದೇ ಹಾಡಿನಲ್ಲಿ ಹೇಳ್ತಾನೆ, ಜಿಸ್ ಚೋಲೆ ಮೇ ಪಹಲೆ ಶಿವಾಜಿ ಕೇಲೆ ಅಪ್ನಿ ಜಾನ್ ಸೆ. ಈ ಒಂದು ಹೋರಾಟದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ತಮ್ಮ ಪ್ರಾಣದೊಂದಿಗೆ ಚೆಲ್ಲಾಟವಾಡಿದರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ತನ್ನ ಪ್ರಾಣವನ್ನು ಸಮರ್ಪಣೆ ಮಾಡಿದ್ದರು. ಆಜ್ ಹುನೀಕಿ ಅವರದ್ದೇ ಸಾಲಿನಲ್ಲಿ ಇವತ್ತು ನಾವು ಹೋಗ್ತಾ ಇದ್ದೇವೆ. ಮಾತೃಭೂಮಿಗೆ ಬಲಿವೇದಿಕೆಗೆ ಸಾಕು ಹೇಳಲಿಕ್ಕೆ ಆಗದಷ್ಟು ಕ್ರಾಂತಿಕಾರಿಗಳು ನಾವು ಈ ತಾಯಿ ಮಾತೃಭೂಮಿಯ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಬಲಿದಾನವನ್ನು ಕೊಡ್ತೇವೆ ಅಂತ ಹೇಳಿದರು. ಇಂತಹ ಶ್ರೇಷ್ಠವಾದಂತಹ ಪರಮ ಪವಿತ್ರವಾದಂತಹ ಭೂಮಿಯಲ್ಲಿ ನಾವು ಇವತ್ತು ಜನ್ಮ ತಾಳಿದ್ದೇವೆ. ಇಂತಹ ಭೂಮಿಯಲ್ಲಿ ಜನ್ಮ ತಾಳಿದ್ದಕ್ಕೆ ನಾವು ಹೆಮ್ಮೆಯನ್ನು ಪಡಬೇಕಾಗಿದೆ. ಈ ಮೃತ್ಯುಂಜಯ ಭಾರತ, ಈ ಸಾಂಸ್ಕೃತಿಕ ಭಾರತ, ಈ ಆಧ್ಯಾತ್ಮಿಕ ಭಾರತ, ಈ ಜೀವನ ಪದ್ಧತಿಯನ್ನು ಕಲಿಸಿಕೊಟ್ಟಂತಹ ಭಾರತ, ಜಗತ್ತಿನ ಸರ್ವ ರೀತಿಯ ಜ್ಞಾನಗಳಿಗೆ ಆಶ್ರಯದಾತವಾಗಿರುವಂತಹ ಭಾರತದ ಈ ಪರಿಚಯವನ್ನು ನಾನಿಲ್ಲಿ ಮಾಡ್ತಾ ಇದ್ದೇನೆ. ಕೊನೆಯದಾಗಿ ಭಾರತಕ್ಕೆ ನಾವು ಯಾವ ರೀತಿಯಲ್ಲಿ ನಮ್ಮ ಕಾಣಿಕೆಯನ್ನು ಕೊಡ್ಬೋದು, ನಮ್ಮ ಸೇವೆಯನ್ನು ಸಲ್ಲಿಸ್ಬೋದು. ಒಬ್ಬ ಕವಿ ಹೇಳ್ತಾನೆ, ಆ ಸೇವೆಯನ್ನು ಸಲ್ಲಿಸಬೇಕಾದ್ರೆ ಭಾರತ ಮಾತೆಯನ್ನು ನಮ್ಮ ಹೃದಯದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕಾಗಿದೆ. ಒಂದು ಕಡೆ ಒಬ್ಬ ಕವಿ ಹೇಳ್ತಾರೆ, ಅಳುತ್ತಿರುವ ಕಂದನ ಅಳುವಿನ ಆಳದಿಂದ ಕೇಳಬೇಕು ಒಂದೇ ಮಾತರಂ. ತೊಟ್ಟಿಲನ್ನು ತೂಗುತ್ತಿರುವ ತಾಯಿಯ ಆ ಹಾಡಿನ ಅಂತರಾಳದಿಂದ ಕೇಳಬೇಕು ಒಂದೇ ಮಾತರಂ. ತೊಟ್ಟಿಲಿನ ಆ ಸರಪಳಿಗಳ ಸದ್ದಿನಲ್ಲಿ ಕೇಳಬೇಕು ಆ ಮಗುವಿನ ಕಿವಿಯಲ್ಲಿ ಒಂದೇ ಮಾತರಂ. ವಿದ್ಯಾರ್ಥಿಗಳ ಬರಹದಲ್ಲಿ ಒಂದೇ ಮಾತರಂ ಮೂಡಬೇಕು. ಕಾರ್ಮಿಕರ ಕೆಲಸ ಮಾಡುವ ಆ ಶ್ರಮದ ಆ ಒಂದೊಂದು ಬೆವರಿನ ಹನಿಯಲ್ಲಿಯೂ ಒಂದೇ ಮಾತರಂ ಆವಿರ್ಭವಿಸಬೇಕು. ಗದ್ದೆಗಳಲ್ಲಿ, ಹೊಲಗಳಲ್ಲಿ, ಆ ಪೈರುಗಳ ಗಾಳಿಯಲ್ಲಿ ಬೀಸುವ ಸತ್ತಿನಲ್ಲಿ ಕೇಳಬೇಕು ಆ ಸುಮಧುರವಾದಂತಹ ಒಂದೇ ಮಾತರಂ. ಅದೇ ರೀತಿ ಕಾರ್ಖಾನೆಗಳಲ್ಲಿ ತಿರುಗುವಂತಹ ಯಂತ್ರಗಳ ಚಕ್ರಗಳ ಹಲ್ಲಿನಲ್ಲಿ ಎಡೆಯ ಸಂದಿನಲ್ಲಿ ಬರುವಂತಹ ಸದ್ದಿನಲ್ಲಿ ಕೇಳಬೇಕು ಒಂದೇ ಮಾತರಂ. ರಾಜಕಾರಣಿಗಳ ಅಂತರಾಳದಿಂದ ಹೊರಗೆ ಬರಬೇಕು ಒಂದೇ ಮಾತರಂ. ನದಿಗಳು ಹರಿಯುವಂತಹ ನದಿಗಳ ಜುಳುಜುಳು ಶಬ್ದದಲ್ಲಿ, ಹಕ್ಕಿಗಳ ಚಿಲಿಪಿಲಿ ಗುಟ್ಟುವಿಕೆಯಲ್ಲಿ, ಸಮುದ್ರದ ಭೋರ್ಗರೆವ ಅಲೆಗಳು ತಡಕ್ಕೆ ಅಪ್ಪಳಿಸುವ ಆ ಸದ್ದಿನಲ್ಲಿಂದ ಮೂಡಿಬಂದು ನಭೋಮಂಡಲಕ್ಕೆ ಕೇಳಬೇಕು ಒಂದೇ ಮಾತರಂ. ಇಡೀ ಜಗತ್ತಿನಲ್ಲಿ ಒಂದೇ ಮಾತರಂ ಎನ್ನುವಂತಹ ಜಯಘೋಷ ಆವರಿಸಬೇಕು. ಅದೇ ರೀತಿ ಸೈನಿಕರ ಗುಂಡಿನಿಂದ ಟ್ಯಾಂಕುಗಳಿಂದ ಸುರಿಯುವಂತಹ ಮದ್ದು ಗುಂಡುಗಳಿಂದ ಹೊರಹೊಮ್ಮಬೇಕು ರಾಷ್ಟ್ರಭಕ್ತಿಯ ಮಂತ್ರವಾಗಿರುವಂತಹ ಒಂದೇ ಮಾತರಂ. ಹಾಗಾದಾಗ ಮಾತ್ರ ಈ ರಾಷ್ಟ್ರ ಒಂದು ಶಕ್ತಿಶಾಲಿ ರಾಷ್ಟ್ರವಾಗಿ, ಜಗನ್ಮಾತೆಯಾಗಿ, ಜಗದ್ಗುರುವಾಗಿ, ಭಾರತ ಸರ್ವವಂದನೀಯವಾಗಿ ಜಗತ್ತಿಗೆ ಮಾರ್ಗದರ್ಶನ ಮಾಡುವಂತಹ ದೇಶ ಆಗಲಿ ಅಂತೇಳಿ ನಾವು ಅದಕ್ಕೆ ಸರಿಯಾಗಿ ಕೆಲಸ ಮಾಡೋಣ ಅಂತೇಳಿ ಹೇಳುತ್ತಾ ನನ್ನ ಮಾತುಗಳಿಗೆ ಇಲ್ಲಿ ವಿರಾಮ ಹಾಡ್ತೇನೆ.